ಉತ್ತರ ಪ್ರದೇಶದ ಬಗ್ಗೆ ಅತಿಯಾದಂತಹ ನಂಬಿಕೆಯನ್ನ ಬಿಜೆಪಿ ಇಟ್ಕೊಂಡಿತ್ತು. ಇನ್ಫ್ಯಾಕ್ಟ್ 70ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ನಮ್ಗೆ ಈ ಸಲ ಫಲಿತಾಂಶ ಬರುತ್ತಂತ ಅನ್ಕೊಂಡ್ರು. ಆದ್ರೆ ಉಲ್ಟಾ ಆಯ್ತು, 29 ಸ್ಥಾನ ಮೈನಸ್ ಆಯ್ತು. ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಹಾಗೂ ಎಸ್ಪಿಯ ಮೈತ್ರಿ ಲೆಕ್ಕಾಚಾರ ವರ್ಕೌಟ್ ಆಗಿದೆ. ಸಂವಿಧಾನ ಬದಲಾವಣೆಯ ಹೇಳಿಕೆಯನ್ನ ಪದೇ ಪದೇ ಬಿಜೆಪಿ ನಾಯಕರು ಕೊಡ್ತಾ ಇದ್ದಿದ್ದು ಕೂಡ ಮುಳ್ಳಾಗಿದೆ. ಹಾಗೆ INDIA ಒಕ್ಕೂಟಕ್ಕೆ ಅಲ್ಪಸಂಖ್ಯಾತ ಮತಗಳ ಕ್ರೋಢೀಕರಣದ ಲಾಭ ಆಗಿದೆ. ನಿರುದ್ಯೋಗ, ಅಗ್ನಿವೀರ್, ಪ್ರಶ್ನೆ ಪತ್ರಿಕೆ ಸೋರಿಕೆ ಬಿಜೆಪಿಗೆ ಇಲ್ಲಿ ಮುಳುವಾಯ್ತಾ ಅನ್ನೋ ವಿಶ್ಲೇಷಣೆ ಕೂಡ ಕೇಳಿ ಬರ್ತಾ ಇದೆ. ಹಾಗೆ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಗೊಂದಲ, ಹೊಸಬರಿಗೆ ಟಿಕೆಟ್ ಕೊಟ್ಟ ಸೋಷಿಯಲ್ ಇಂಜಿನಿಯರಿಂಗ್ ಇದೆಯಲ್ಲ ಅದು ಫೇಲ್ಯೂರ್ ಆಗಿದೆ. ಅಟರ್ ಫೇಲ್ಯೂರ್ನೆಸ್ ನೇರವಾಗಿ ಕಾಂಗ್ರೆಸ್ ಹಾಗೂ ಎಸ್ಪಿಗೆ ಲಾಭ ಆಗಿದೆ. ಬಿಕಾಸ್ ನೋಡಿ, ಎಸ್ಪಿ ಲಾಸ್ಟ್ ಟೈಮ್ ಗೆದ್ದಿದ್ದು 5 ಕ್ಷೇತ್ರಗಳಲ್ಲಿ ಮಾತ್ರ, ಈ ಸಲ 30 ಕ್ಷೇತ್ರಗಳಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿದೆ. 25 ಪ್ಲಸ್ ಆಗಿರತಕ್ಕಂತದ್ದು ಅವರಿಗೆ. ಆಮೇಲೆ ಇವರು ಕಾಂಗ್ರೆಸ್ನವರು ಒಂದಿತ್ತು ಲಾಸ್ಟ್ ಟೈಮ್, ಈ ಸಲ 7 ಪ್ಲಸ್ 6 ಆಗಿದೆ. ಉತ್ತರ ಪ್ರದೇಶದ ಜನರ ಮನಸ್ಥಿತಿ ಏನು ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಈ ಚುನಾವಣೆಯಲ್ಲಿ ಅರ್ಥ ಆಗಿದೆ. ಈ ಬಾರಿ ಅವರ ಮನಸ್ಸು ಬದಲಾಗಿದೆ ಅನ್ನೋದು ಬಹಳ ಸ್ಪಷ್ಟ. ಎಂತೆಂಥ ವಿಚಾರಗಳಿದ್ವು ಈ ಸರ್ತಿ. ಅಯೋಧ್ಯ, ಕಾಶಿ ಕಾರಿಡಾರ್, ಮಥುರಾ ಯಾವುದೂ ವರ್ಕೌಟ್ ಆಗಿಲ್ಲ. ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಕಡೆ ವಾಲಿದೆ BSP ಮತ್ತು SP ಮತಗಳು. ಅಲ್ಲ, BSP SP ಮತಗಳು ಕಾಂಗ್ರೆಸ್ ಕಡೆಗಲ್ಲ. ನನ್ನ ಪ್ರಕಾರ BJP ಮತಗಳು SP ಮತ್ತು ಕಾಂಗ್ರೆಸ್ ಕಡೆಗೆ ವಾಲಿವೆ ಅಂತ ಹೇಳ್ಬೋದು. BJPಗೆ ಮುಳುವಾಗಿದೆ ಸಂವಿಧಾನ ಬದಲಾವಣೆ ಹೇಳಿಕೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ BSP ಮತಗಳು ಸಾಂಪ್ರದಾಯಿಕ ಪರಿಶಿಷ್ಟ ಪಂಗಡದ ಮತಗಳು ಅವ್ರ ಕಡೆ ಹೋಗಿದೆ. ಇಂಡಿಯಾ ಒಕ್ಕೂಟಕ್ಕೆ ಸಿಕ್ಕಿದ ಅಲ್ಪಸಂಖ್ಯಾತ ಅದು ಬಿಡಿ ಕಂಪ್ಲೀಟ್ ಕನ್ಸಾಲಿಡೇಟ್ ಆಗಿಬಿಟ್ಟಿದೆ. ಮುಸಲ್ಮಾನರ ಬಾಹುಳ್ಯ ಉಳ್ಳಂತಹ ಎಲ್ಲ ಕ್ಷೇತ್ರಗಳಲ್ಲಿ SP ಅಂಡ್ ಕಾಂಗ್ರೆಸ್ ಗೆದ್ದಿದೆ, BJP ಸೋತಿದೆ. ಪಶ್ಚಿಮ ಉತ್ತರ ಪ್ರದೇಶದಲ್ಲಿ ಸರ್ಕಾರದ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಅವರೆಲ್ಲ ಈಗಾಗಲೇ ಸಾಕಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದು, ರೈತರು ಕೂಡ ಅವ್ರ ಕೈ ಹಿಡಿದಿಲ್ಲ ಅಂತಕ್ಕಂಥದ್ದು ಗೊತ್ತಿದೆ. ಅದಕ್ಕೆ 62ರಿಂದ 33ಕ್ಕೆ ಕುಸಿದಿರೋದು BJP. ಹಾಗಾಗಿ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಗೊಂದಲ, ಹೊಸಬರಿಗೆ ಟಿಕೆಟ್, ಅದು ಯೋಗಿ ಆದಿತ್ಯನಾಥ್ ಏನೋ ಕೊಟ್ಟಿದ್ರಂತೆ ಒಂದಷ್ಟು ಲಿಸ್ಟ್, ರಾತ್ರೋರಾತ್ರಿ ಬದಲಾವಣೆ ಮಾಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ನಿರುದ್ಯೋಗ, ಅಗ್ನಿವೀರ್, ಪ್ರಶ್ನೆ ಪತ್ರಿಕೆಗಳ ಸೋರಿಕೆ, ಯುವಕರ ಮತ ಬದಲಾವಣೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಇನ್ನೂ ನನ್ನ ಪ್ರಕಾರ ಇದು ಇನ್ನೂ ಸ್ವಲ್ಪ ರೀಸನ್ಸ್ಗಳು ಬರ್ತಾ ಹೋಗಬೇಕು. ಏನು ಸಪೋರ್ಟ್ ಸಿಕ್ಕಿಲ್ಲ ಇಲ್ಲಿ ಉತ್ತರ ಪ್ರದೇಶದಲ್ಲಿ ಲಾಸ್ಟ್ ಟೈಮ್ ತರ ಅಂತ. ಆಮೇಲೆ ಸಾಂಪ್ರದಾಯಿಕ ಎದುರಾಳಿಗಳಾದ SP BSP ಮೈತ್ರಿಯಲ್ಲಿ ಕೆಲಸ ಮಾಡಿಲ್ಲ ಅಂತಕ್ಕಂಥದ್ದು ಹೇಳ್ತಾರೆ. ಆಮೇಲೆ ಅಖಿಲೇಶ್ ಯಾದವ್ನ ಜನ ನಂಬಿದಾರಿ ಸರ್. ಪ್ರಮುಖವಾಗಿ ನನ್ನ ಪ್ರಕಾರ ಉತ್ತರ ಪ್ರದೇಶದಲ್ಲಿ ಪರ್ಯಾಯ ನಾಯಕತ್ವ ಜೊತೆಗೆ ಉತ್ತರ ಪ್ರದೇಶದಲ್ಲಿ ರಾಹುಲ್ ಗಾಂಧಿಗಿಂತಲೂ ಕೂಡ ಜನ ಅಖಿಲೇಶ್ ಯಾದವ್ ಮೇಲೆ ನಂಬಿಕೆ ಇಟ್ಟು ಓಟನ್ನು ಕೊಟ್ಟಿದ್ದಾರೆ.